ಹೆಲೋ ಸಿಟಿಸನ್ಸ್, ಜಸ್ಟ್ ಇಮ್ಯಾಜಿನ್ ನೀವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅಂತ ಅನ್ಕೊಳ್ಳಿ. ಎಂಟ್ರಿ ಲೆವೆಲಲ್ಲಿ ಅಂದ್ರೆ ಕೇವಲ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಮಾತ್ರ ನೀವೊಂದು ಚಿಕ್ಕ ರಿಸರ್ವೇಷನ್ ಬೆನಿಫಿಟ್ ತಗೊಳ್ತೀರಾ. ಆಮೇಲೆ ನಿಮ್ಮ ಮೇನ್ ಎಕ್ಸಾಮಲ್ಲಿ ನೀವು ಇಡೀ ಸ್ಟೇಟ್ ಟಾಪರ್ ಆಗ್ತೀರಾ. ನಿಮ್ಮ ಹಾರ್ಡ್ ವರ್ಕ್ಗೆ ಪ್ರತಿಫಲ ಸಿಕ್ತು ಅಂತ ನೀವು ಖುಷಿ ಪಡೋ ಅಷ್ಟರಲ್ಲಿ ಗವರ್ಮೆಂಟ್ ಬಂದು ಇಲ್ಲ, ನೀವು ಜನರಲ್ ಕ್ಯಾಟಗರಿ ಸೀಟ್ ತಗೊಳ್ಳೋ ಹಾಗಿಲ್ಲ ಅಂತ ನಿಮ್ಮನ್ನ ರಿಜೆಕ್ಟ್ ಮಾಡತ್ತೆ. ಇದು ಎಂಥ ಅನ್ಯಾಯ ಅಲ್ವಾ? ಖಂಡಿತ ಇದು ಬರೀ ಕಥೆಯಲ್ಲ. ರಿಸರ್ವೇಷನ್ ಬಗ್ಗೆ ನಮ್ಮಲ್ಲಿರೋ ಅತಿ ದೊಡ್ಡ ಮಿಥ್ ಇದು. ಒಂದು ಸಾರಿ ರಿಸರ್ವೇಷನ್ ಯೂಸ್ ಮಾಡಿದ್ರೆ ಲೈಫ್ ಲಾಂಗ್ ಜನರಲ್ ಮೆರಿಟಿಂದ ಔಟ್ ಆಗ್ತೀರಾ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಹೋಲ್ಡ್ ಆನ್, ಸೊ ನೀವು ಹೇಳ್ತಿರೋ ಪ್ರಕಾರ ಆ ಮಿಥ್ ಸಂಪೂರ್ಣವಾಗಿ ಸುಳ್ಳು ಅಂತನಾ? ಹೌದು, ಸಂಪೂರ್ಣವಾಗಿ ಸುಳ್ಳು. ಸುಪ್ರೀಂ ಕೋರ್ಟ್ ತನ್ನ ಹೊಸ ಜಜ್ಮೆಂಟಲ್ಲಿ ಇದನ್ನೇ ಪ್ರೂವ್ ಮಾಡಿದೆ. ಇದು 2026ರ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್, ಛಾಯಾ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಕೇಸ್. ಮಹಾರಾಷ್ಟ್ರದಲ್ಲಿ ಟೀಚರ್ಸ್ ರೆಕ್ರೂಟ್ಮೆಂಟ್ ನಡೀತಿತ್ತು. ಆ ಪ್ರೋಸೆಸ್ಸಲ್ಲಿ 2 ಸ್ಟೆಪ್ಸ್ ಇತ್ತು. ಫಸ್ಟ್ ಸ್ಟೆಪ್ ಟಿಇಟಿ ಅಂದ್ರೆ ಕ್ವಾಲಿಫೈಯಿಂಗ್ ಎಕ್ಸಾಮ್. ಸೆಕೆಂಡ್ ಸ್ಟೆಪ್ TAIT ಅಂದ್ರೆ ಫೈನಲ್ ಮೆರಿಟ್ ಎಕ್ಸಾಮ್. ಓಕೆ, ನನಗೆ ಅರ್ಥ ಆಗ್ತಿದೆ. ಫಸ್ಟ್ ಎಕ್ಸಾಮ್ ಅನ್ನೋದು ಜಸ್ಟ್ ಒಂದು ಎಂಟ್ರಿ ಗೇಟ್ ಅಷ್ಟೇ ಅಲ್ವಾ? ಹೌದು. ಜನರಲ್ ಕ್ಯಾಟಗರಿಗೆ TET ಪಾಸ್ ಆಗೋಕೆ 60% ಮಾರ್ಕ್ಸ್ ಬೇಕಿತ್ತು. ಆದರೆ ಛಾಯಾ ಮತ್ತು ಬೇರೆ ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ಗೆ ರೂಲ್ಸ್ ಪ್ರಕಾರ 5% ರಿಲ್ಯಾಕ್ಸೇಷನ್ ಇತ್ತು. ಅವರು 55% ತಗೊಂಡು ಎಕ್ಸಾಮ್ ಪಾಸ್ ಆದ್ರು. ಓಕೆ, ಎಂಟ್ರಿ ಗೇಟ್ ಪಾಸ್ ಆಯಿತು. ಅವರ ಮೇನ್ ಎಕ್ಸಾಮ್ ಕಥೆ ಏನಾಯಿತು? TAIT ಮೇನ್ ಎಕ್ಸಾಮಲ್ಲಿ ಛಾಯಾ ಮತ್ತು ಅವರ ಫ್ರೆಂಡ್ಸ್ ಜನರಲ್ ಕ್ಯಾಟಗರಿ ಟಾಪರ್ಸ್ಗಿಂತ ಹೆಚ್ಚು ಸ್ಕೋರ್ ಮಾಡಿದ್ರು. ಅವರು ಓಪನ್ ಮೆರಿಟ್ ಲಿಸ್ಟಲ್ಲಿ ಬರಬೇಕಿತ್ತು. ಆದ್ರೂ ಗವರ್ಮೆಂಟ್ ಅವರನ್ನ ಜನರಲ್ ಲಿಸ್ಟಿಂದ ಕಿತ್ತಾಕ್ತು. ವೇಟ್, ಯಾಕೆ ಹಾಗೆ ಮಾಡಿದ್ರು? ಅವರು ಮೇನ್ ಎಕ್ಸಾಮಲ್ಲಿ ಯಾರಿಗೂ ಕಮ್ಮಿ ಇಲ್ಲ ಅಂತ ಹೈಯೆಸ್ಟ್ ಸ್ಕೋರ್ ಮಾಡಿದ್ರಲ್ವಾ? ಗವರ್ಮೆಂಟ್ ಲಾಜಿಕ್ ಏನಂದ್ರೆ ಅವರು ಎಂಟ್ರಿ ಗೇಟಲ್ಲಿ 5% ಡಿಸ್ಕೌಂಟ್ ಯೂಸ್ ಮಾಡಿದ್ರು. ಹಾಗಾಗಿ ಅವರಿಗೆ ಜನರಲ್ ಸೀಟ್ ಕೊಡಲ್ಲ ಅಂತ. ಮತ್ತು ಸರ್ಪ್ರೈಸಿಂಗ್ಲಿ ಬಾಂಬೆ ಹೈಕೋರ್ಟ್ ಕೂಡ ಗವರ್ಮೆಂಟ್ ಮಾಡಿದ್ದೇ ಸರಿ ಅಂತ ತೀರ್ಪು ಕೊಟ್ಟು. ಇದು ತುಂಬಾನೇ ಅನ್ಫೇರ್ ಅಲ್ವಾ? ಎಂಟ್ರಿ ಗೇಟಲ್ಲಿ ಮಾತ್ರ ಹೆಲ್ಪ್ ತಗೊಂಡ್ರು, ಆದ್ರೆ ರೇಸ್ ಟ್ರ್ಯಾಕ್ ಮೇಲೆ ಅವರು ಎಲ್ಲರಿಗಿಂತ ಫಾಸ್ಟಾಗಿ ಓಡಿದ್ರಲ್ಲ. ಕರೆಕ್ಟ್. ಇದೇ ಪಾಯಿಂಟ್ ಇಟ್ಕೊಂಡು ಆ ಕ್ಯಾಂಡಿಡೇಟ್ಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಅಲ್ಲಿ RTE ಆಕ್ಟ್ನ ಸೆಕ್ಷನ್ 23 ಮತ್ತು NCTE ಗೈಡ್ಲೈನ್ಸ್ನ ಡೀಪ್ ಆಗಿ ಅನಲೈಸ್ ಮಾಡಲಾಯಿತು. ಆ ಗೈಡ್ಲೈನ್ಸ್ ಪ್ರಕಾರ ಆ 5% ಡಿಸ್ಕೌಂಟ್ ಲೀಗಲ್ ಅಂತ ಪ್ರೂವ್ ಆಯ್ತಾ? ಎಸ್. ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ ಒಂದು ದೊಡ್ಡ ಪಾಯಿಂಟ್ ಅಂದ್ರೆ ಜನರಲ್ ಕ್ಯಾಟಗರಿ ಅನ್ನೋದು ಫಾರ್ವರ್ಡ್ ಕಾಸ್ಟ್ಸ್ಗೆ ಮೀಸಲಾದ ರಿಸರ್ವೇಷನ್ ಕೋಟಾ ಅಲ್ಲ. ಅದು ಪ್ಯೂರ್ ಆಗಿ ಮೆರಿಟ್ ಮೇಲೆ ನಿಂತಿರೋ ಓಪನ್ ಫೀಲ್ಡ್. ವಾಟ್? ಸೊ ಎಂಟ್ರಿ ಗೇಟಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟು ಅವರಿಗೆ ಜಸ್ಟ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಕ್ರಿಯೇಟ್ ಮಾಡಿದ್ರು ಅಷ್ಟೇ. ಮೇನ್ ರೇಸ್ ಎಲ್ಲರಿಗೂ ಒಂದೇ ಆಗಿತ್ತು ಅಂತ ನೀವು ಹೇಳ್ತಿದ್ದೀರಾ? ಎಕ್ಸಾಕ್ಟ್ಲಿ. ಮೇನ್ ಎಕ್ಸಾಮ್ ಆದ TAIT ಎಕ್ಸಾಮಲ್ಲಿ ಅವರಿಗೆ ಯಾವುದೇ ಹೆಡ್ ಸ್ಟಾರ್ಟ್ ಇರಲಿಲ್ಲ. ಎಕ್ಸಾಮ್ ಪೇಪರ್ ಎಲ್ಲರಿಗೂ ಒಂದೇ ಆಗಿತ್ತು. ಆದ್ರೆ ಗವರ್ನಮೆಂಟ್ ಇದಕ್ಕೆ ಸುಮ್ಮನೆ ಒಪ್ಕೊಳ್ಳಲ್ಲ ಅಲ್ವಾ? ಅವರು ಪ್ರದೀಪ್ ಕುಮಾರ್ ಕೇಸ್ನ ಎಕ್ಸಾಂಪಲ್ ಕೊಟ್ಟು ಕ್ಯಾಂಡಿಡೇಟ್ಸ್ ಡಬಲ್ ಬೆನಿಫಿಟ್ ತಗೋಬಾರ್ದು ಅಂತ ಸ್ಟ್ರಾಂಗ್ ಆಗಿ ವಾದ ಮಾಡಿದ್ರು ತಾನೆ? ಹೌದು. ಆದ್ರೆ ಜಡ್ಜಸ್ ವಿಕಾಸ್ ಸ್ಯಾಂಕ್ಲಾ ಕೇಸ್ನ ಯೂಸ್ ಮಾಡಿ ಪ್ರದೀಪ್ ಕುಮಾರ್ ಕೇಸ್ಗಿಂತ ಈ ಕೇಸ್ ಹೇಗೆ ಡಿಫ್ರೆಂಟ್ ಅಂತ ಕ್ಲಿಯರ್ ಆಗಿ ಪ್ರೂವ್ ಮಾಡಿದ್ರು. ದಿಸ್ ವಾಸ್ ಅ ಮಾಸ್ಟರ್ ಸ್ಟ್ರೋಕ್. ಹೇಗೆ ಡಿಫ್ರೆಂಟ್? ನನಗಂತೂ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಪ್ರದೀಪ್ ಕುಮಾರ್ ಕೇಸಲ್ಲಿ ಕ್ಯಾಂಡಿಡೇಟ್ಸ್ಗೆ ಬೇಸಿಕ್ ಎಲಿಜಿಬಿಲಿಟಿನೇ ಇರಲಿಲ್ಲ. ಆದ್ರೆ ಇಲ್ಲಿ ಆ 55% ಅನ್ನೋದೇ ಸ್ಟೇಟ್ ಗವರ್ನಮೆಂಟ್ ಲೀಗಲ್ ಆಗಿ ಕೊಟ್ಟಿದ್ದ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಅಮೇಝಿಂಗ್! ಅಂದ್ರೆ ಮೇನ್ ಎಕ್ಸಾಮಲ್ಲಿ ಯಾರು ಫಾಸ್ಟ್ ಆಗಿ ಓಡ್ತಾರೋ ಆ ಓಪನ್ ಸೀಟ್ ಅವ್ರದೇ ಆಗ್ಬೇಕು. ಅಬ್ಸಲ್ಯೂಟ್ಲಿ. ಮತ್ತು ಇಲ್ಲೇ ಸುಪ್ರೀಂ ಕೋರ್ಟ್ ರೂಲ್ ಆಫ್ ಸೈಲೆನ್ಸ್ನ ಅಪ್ಲೈ ಮಾಡ್ತು. ಅಂದ್ರೆ ರಿಕ್ರೂಟ್ಮೆಂಟ್ ರೂಲ್ಸಲ್ಲಿ ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಮೈಗ್ರೇಟ್ ಆಗಬಾರ್ದು ಅಂತ ಬರ್ದಿಲ್ಲ ಅಂದ್ರೆ ಮೆರಿಟ್ ಇರೋ ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ನ ಓಪನ್ ಸೀಟ್ಗೆ ಅಲೋ ಮಾಡಲೇಬೇಕು. ವಾವ್! ಸೊ ಗವರ್ಮೆಂಟ್ ಜಾಬ್ಸ್ಗೆ ಟ್ರೈ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೊಂದು ಬಿಗ್ ಲೆಸನ್. ನೀವು ಬರೀತಿರೋ ಎಕ್ಸಾಮ್ ಜಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಆಗಿದ್ರೆ ಮತ್ತು ಅಲ್ಲಿ ರಿಲ್ಯಾಕ್ಸೇಷನ್ ತಗೊಂಡ್ರು ಫೈನಲ್ ಮೆರಿಟ್ ಲಿಸ್ಟಲ್ಲಿ ನೀವು ಜನರಲ್ ಸೀಟ್ಗೆ ಫೈಟ್ ಮಾಡಬಹುದು. ಹೌದು. ಅದಕ್ಕೆ ನಿಮ್ಮ ಎಕ್ಸಾಮ್ ನೋಟಿಫಿಕೇಶನ್ ಫೈನ್ ಪ್ರಿಂಟ್ನ ನೀವು ಓದಲೇಬೇಕು. ಮತ್ತು ಲಾಯರ್ಸ್ ಹಾಗೂ ಲಾ ಸ್ಟೂಡೆಂಟ್ಸ್ಗೆ ಇದು ಪ್ರೆಸಿಡೆಂಟ್ಸ್ನ ಹೇಗೆ ಡಿಸ್ಟಿಂಗ್ವಿಷ್ ಮಾಡಬೇಕು ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ದ್ಯಾಟ್ಸ್ ಟ್ರೂ. ಸೊ ಫೈನಲಿ ಮೆರಿಟ್ ಯಾವತ್ತಿಗೂ ಸೋಲಲ್ಲ ಅನ್ನೋದು ಪ್ರೂವ್ ಆಯಿತು. ಲಾನ ಇಷ್ಟು ಸಿಂಪಲ್ ಆಗಿ ಡಿಕೋಡ್ ಮಾಡೋದನ್ನ ಕೇಳಕ್ಕೆ ಜ್ಯೂರಿಸ್ ಆಪ್ಟಿಮಾ ಪಾಡ್ಕಾಸ್ಟ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಇನ್ಫಾರ್ಮ್ಡ್, ಸ್ಟೇ ಕ್ಯೂರಿಯಸ್.